ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ PBL. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಳ್ಳಿಯಿಂದ ಸಿಟಿಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ. ನಾನಿವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಭಾನುವಾರ ಆದರೂ ನಮ್ಮ ಕೆಲಸ ಐತೆ, ಏನು ಮಾಡೋಕ್ಕಾಗಲ್ಲ. ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಗೊಂಬೆ ಎಲ್ಲರೂ ಅಂತ ಹೇಳ್ಕೊಂಡು ಇರಬೇಕು ಅಷ್ಟೇ. ಇದು ನಾವಿರೋ ಜಾಗ ಫುಲ್ಲು ಮಾವಿನ ತೋಪಿದು ಆಯಿತಾ. ಇಷ್ಟು ಮಾತ್ರ ಮಾವಿನ ತೋಪು, ಆ ಕಡೆ ಎಲ್ಲನೂ ಗ್ರೀನರಿ ಇದೆ. ಇದು ಫುಲ್ಲು ಹಳ್ಳಿ ಆಯಿತಾ. ನೋಡಿ ಅಲ್ಲಿ ಇದೆಲ್ಲ ಬೆಳೆಸಿದ್ದಾರೆ, ಹುಲ್ಲೆಲ್ಲ ಬೆಳೆಸಿದ್ದಾರೆ. ಅಲ್ಲಿ ಕೆಳಗಡೆ ಹೋದರೆ ತರಕಾರಿ ಎಲ್ಲ ಬೆಳೆಸಿದ್ದಾರೆ. ಅದೇ ನಾನು ಅಷ್ಟು ದೂರ ಎಲ್ಲ ಹೋಗಲ್ಲ, ನನಗಿವಾಗ ಟೈಮ್ ಇಲ್ಲ, ಅದಕ್ಕೆ ಟೈಮ್ ಆಗೋಗುತ್ತೆ. ಸೊ ನಾನು ಇವತ್ತು ಹೋಗ್ತಾ ಇರೋದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋದೆ, 3 ತಿಂಗಳಾಯಿತು ನಾನು ಕೆಲ್ಸಕ್ಕೆ ಹೋಗಿ. ಇವತ್ತು ಭಾನುವಾರ ಇದ್ದರೂ ಸಹ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೇಲಂತೂ ಬೈತಾ ಇದ್ರು, ಭಾನುವಾರನೂ ಇರಲ್ಲ, ನಾಳೆ ತಾತ ಹೋಗ್ತಾರೆ ಊರಿಗೆ, ಮನೇಲೇ ಇರು, ಏನಾದ್ರು ಮಾಡು, ಚಿಕನ್ ಬಿರಿಯಾನಿ ಮಾಡು, ಮಟನ್ ಬಿರಿಯಾನಿ ಮಾಡು ಅಂತ ಇದ್ರು. ಮಟನ್ ಆಗಲೇ ತಗೊಬಂದು ಕೊಟ್ಬಿಟ್ಟು ಹೋದರು. ಯಾರಿಗೂ ಹೇಳಿದರು ಊರಲ್ಲಿ, ಅದು ಭಾನುವಾರ ಅಲ್ವಾ, ಒಂದು ಕುರಿ ಏನೋ ಕುಯ್ದಿದ್ರಂತೆ, ತಗೊಬಂದು ಕೊಟ್ಬಿಟ್ಟು ಹೋಗವ್ರೆ. ನಾನಂತೂ ಸಂಜೆ ಬಂದು ತಿನ್ಕೊಂಡು ಹೋಗ್ಬೇಕಷ್ಟೆ. ಇದು ಫುಲ್ಲು ಹಳ್ಳಿ ನೋಡಿ. ಇಲ್ಲಿ ಹಳ್ಳಿ ಥರ ಏನಿಲ್ಲ, ಎಲ್ಲ ಮೋಡ್ ಮನೆ ಕಟ್ಟಿಸ್ಕೊಂಡವ್ರೆ, ಆದರೂ ಇದು ಹಳ್ಳಿನೇ. ಎಂತ ಗೊತ್ತಾ, ನಾವಿಲ್ಲಿ ಬಂದು ಸುಮಾರು ಒಂದು 18 ವರ್ಷ ಆಯಿತು ಈ ಹಳ್ಳಿಗೆ ಬಂದು. ನಮ್ಮದು ಊರು ಬಂದು ಹಾಸನ ಹತ್ರ ಒಂದು ಮುದುಡಿ ಬಿ ತಾಂಡ್ಯ ಅಂತ ಇದೆ, ಆ ಊರು ನಮ್ಮದು. ಇಲ್ಲಿ ಬಂದು ನಾನು 1ನೇ ಕ್ಲಾಸಿಂದನೂ ಇಲ್ಲೇ ಇದ್ದೀನಿ. ಹುಟ್ಟಿದ್ದೆಲ್ಲ ಅಲ್ಲಿ, ಬೆಳೆದಿದ್ದೆಲ್ಲ ಇಲ್ಲಿ. ಸೊ ನೋಡ್ತೀವಿ ನಮ್ಮ ಪಾರ್ಟ್ನರೆಲ್ಲ ಅವನೇ. ಸೆಕೆಂಡ್ ಬರ್ತೀನಿ. ಫುಲ್ಲು ಹಳ್ಳಿ. ಇವೆಲ್ಲ ನೋಡಿರ್ಬೋದು ನೀವು, ಅದು ಒಂದ್ಸಲ ತೋರಿಸ್ಬಿಡ್ತೀನಿ. ಇದು ಹಾಲನ್ ಡೈರಿ. ನೀವು ಈ ಮನೆ ಸಕ್ಕತ್ತಾಗಿದೆಯಲ್ಲ, ಆ ಆಂಟಿನ ಇವೆಲ್ಲ ಬೆಳೆಸಿರ್ತಾರೆ. ಇವೆಲ್ಲ ಡೆವಲಪ್ಮೆಂಟು ಒಂದು 5 ವರ್ಷದ ಹಿಂದೆಯಿಂದ ಮಾಡ್ಕೊಂಡಿರೋದು ಅಷ್ಟೇ. ಜುಗು 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 ಜು ಅಪ್ಪ. ಇನ್ನೂ ಬಸ್ ಬಂದಿಲ್ಲ. ಅವಮ್ಮ ದೃಷ್ಟಿ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮನ ಹಿಂಗೆ ಇಡಿಸಿರೋದು. ಬನ್ನಿ ನಮ್ಮೂರೊಳಗಡೆನೂ ಹೋಗೋಣ. ನಾನು ಇಲ್ಲೇ ಹತ್ತೋದು ಆಲ್ಮೋಸ್ಟು ಬಸ್ನ, ಆದರೆ ಇವತ್ತು ಮಾತ್ರ ನಿಮಗೋಸ್ಕರ ನಾನು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಬಸ್ ಬಂದುಬಿಡುತ್ತೆ ಅನಿಸುತ್ತೆ, ಮೇ ಬಿ, ನೋಡೋಣ. ತಿಪ್ಪೆ, ಸಾರಿ ತಿಪ್ಪೆ ಎಷ್ಟು ಚಂದವಾಗೈತಲ್ಲ. ನಾನು ಓದಿ ಸ್ಕೂಲಿದು 2ನೇ ಕ್ಲಾಸಿಂದ ಅಪ್ ಟು 5ವರೆಗೂ ನಾನು ಇಲ್ಲೇ ಓದಿದ್ದು. ನಾನು ಬೇರೆ ಮಾಡ್ತೀನಿ ಇಲ್ಲ ಅನ್ಸುತ್ತೆ. ಏನು ಗೊತ್ತಾ, ಇಲ್ಲೆಲ್ಲ ಮಾತಾಡೋಕ್ಕೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ಯಾಕೆ ಅಂತ ಅಂದರೆ ಚಿಕ್ಕ ವಯಸ್ಸಿಂದ ಬೆಳೆದಿರೋದಲ್ವ, ಅನ್ಕೋತಾರೆ ಅಂತ. ಏನು ಅನ್ಕೊಂಡ್ರೆ ಏನು ಅನ್ಕೋತಾರೆ. ಚಿಕ್ಕನಹಳ್ಳಿ ಬಸ್ಸೇ ಬೇಕಾಗಿರೋದು.
ಹಾಂ ಬಾ ಬಾ ಬರ್ತೀಯ ಬಾ ಬಾ ಈ ಚಪ್ಪಲಿ ನಡೆಯೋಕ್ಕಾಗ್ತಾ ಇಲ್ಲ ಗುರು. ಬೇಕು ಅಂತಾನೆ 5 ಚಪ್ಪಲಿ ತೊಗೊಂಡೆ. ಈ ಚಪ್ಪಲಿಯಿಂದ ನಡೆಯೋಕ್ಕಾಗ್ತಾ ಇಲ್ಲ ನನಗೆ. ಬೇಕು ಅಂತಲೇ 5 ಚಪ್ಪಲಿ ತೊಗೊಂಡೆ. ಇರೋ ಉದ್ದ ಸಾಲದು ಅಂತ ಅಂದ್ಬಿಟ್ಟು ಅವನು ನನ್ನ ಫ್ರೆಂಡು. ನಾವು ಸ್ಕೂಲ್ ಡೇಸು ಹಂಗಂದರೆ 8th 10th ಆಮೇಲೆ PUC ಎಲ್ಲನೂ ಒಟ್ಟಿಗೆ ಓದಿದ್ದು. ಅದಕ್ಕೆ ಯಾವಾಗಲಾದ್ರೂ ಹಿಂಗೆ ಹೋಗುವಾಗ ಹಿಂಗೆ ಬರುವಾಗ ಹಾಯ್ ಅಂತ ಇರ್ತಾನೆ. ಆದರೆ ಗ್ರೇಟ್ ಅಲ್ಲ ನಾನು. ಎಲ್ಲರೂ ಚೆನ್ನಾಗಿರೋ ಜಾಗ ನೋಡಬೇಕು. ಪರ್ಮಿಷನ್ ಇಲ್ದಿರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲನೂ. ಅಕಸ್ಮಾತ್ ಒಬ್ರು ಗೊತ್ತಾದರೆ ಮಾತ್ರ ನನ್ನಂತೂ ಬಿಡಲ್ಲ. ಇವಳು ನಮ್ಮೂರವಳು ಆಯಿತಾ. ಯಾವಾಗನಾದ್ರು ನಂಗೆ ಆಡ್ಕೊತಾಳೆ ಬ್ಲಾಗ್ ಮಾಡ್ತೀಯ ಅಂತ. ಇವಾಗ ನೋಡು ಕ್ಯಾಮ್ರಾ ನೋಡಿದ ತಕ್ಷಣ ಹಂಗಾಸಂದು ಹೋಯ್ತವಳೆ. ಆದರೂ ಓಕೆ. ಜೆಸಿಪಿ ಹೋಗ್ತಾ ಇದೆ. ಎಷ್ಟು ನಿಮಿಷ ಆಯಿತು? 7 ನಿಮಿಷ ಆಯಿತು. ಆದರೆ ಏನು ಗೊತ್ತಾ, ನಾನು ಅಂದ್ಕೊಂಡಿರೋದೇ ಒಂಥರ, ಇಲ್ಲ ಆಗ್ತಾ ಇರೋದೇ ಒಂಥರ. ಅದು ಓಕೆ. ನಾನು ಚಿಕ್ಕ ವಯಸ್ಸಿಂದ ಇಲ್ಲೆಲ್ಲರೂ ನೋಡಿದ್ದಾರೆ ಆಲ್ಮೋಸ್ಟ್ ಆಲ್. ನಾನು ಚಿಕ್ಕ ಅಂದರೆ 1ನೇ ಕ್ಲಾಸಿಂದನೂ ನಾನು ಇಲ್ಲಿ ಇದ್ದಿದ್ದಲ್ವಾ. ಸೊ ಅದಕ್ಕೆ ಚಿಕ್ಕ ವಯಸ್ಸಿಂದ ನಾನೆಲ್ಲರೂ ನೋಡೋರೆ. ನಾನು ಮಾತಾಡೋದೆಲ್ಲ ಕೇಳಿಸ್ತಾ ಇದೆ ಅನಿಸ್ತಾ ಇದೆ ನೋಡಿ. ಏನೋ ಜಗಳ ಮಾಡ್ತಾಳೆ ಆಂಟಿ ಜೊತೆ. ಸಾರಿ, ಏನೋ ಜಗಳ ಮಾಡ್ತಾಳೆ. ಇನ್ನು ಬಸ್ ಬರಲಿಲ್ಲ. 9:30 ಆದರೂ 9:30 ಆಯಿತಾ. ಇವತ್ತು ಲೇಟೇ, ಯಾಕಂದರೆ ನಮ್ಮೂರಿಗೆ ಬಸ್ ಇಲ್ಲ. ಇವತ್ತು ಭಾನುವಾರ ಅಲ್ವಾ, ಅದೊಂದೇ ಬಸ್ ಇರೋದು. ಸೊ ಎಷ್ಟು ಗಂಟೆ? 9:08. ಇನ್ನೂ 9:08 ಆಗಿದೆ. ಇನ್ನು ಬಸ್ ಬಂದಿಲ್ಲ ಅನಿಸುತ್ತೆ. ಬರಬೇಡ ನೀನು, ಹೋಗು. ಬರಬೇಡ ನೀನು, ಹೋಗೆ, ಬರಬೇಡ. ನಿಜ ಬರಬೇಡ ನೋಡು, ಬರಬೇಡ. ಸುದ್ದಿ ಬೇಡ. ಏನಕ್ಕೆ ಬಂದಿದ್ಯಾ? ಇಲ್ಲ ಏನಾದ್ರು ತಗೋಬೇಕಾ? ಮತ್ತೆ ಏನಕ್ಕೆ ಬಂದಿದ್ಯಾ ಹೇಳು. ಏನಕ್ಕೆ ಬಂದೆ? ಓಯ್, ನನ್ನ ಯಾರೂ ಮರ್ಯಾದೆ ಕೊಡಲ್ಲ. ಯಾಕೆಂತ ಅಂದರೆ ನನಗೆ ಯಾಕೋ ಗೊತ್ತಿಲ್ಲ, ನನಗೆ ಯಾರೂ ಮರ್ಯಾದೆ ಕೊಡಲ್ಲ. ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ
ಅವ್ರದ್ದೇ ಆದ ಒಂದೊಂದು ಹೆಸ್ರನ್ನ ಕಟ್ಕೊಂಡಿರ್ತಾರೆ, ಅದೇ ಕೂಗ್ತಾ ಇರ್ತಾರೆ ನಾನು. ಬಟ್ ಕೆಲವರು ಮಾತ್ರ ಪ್ರಿಯಾಂಕಾ ಅಂತ ಅಚ್ಚುಕಟ್ಟಾಗಿ ಹೇಳ್ತಾರೆ, ಇನ್ನು ಕೆಲವೊಬ್ರು ಅಕ್ಕ ಅಂತಾರೆ. ತುಂಬ ಖುಷಿ ಆಗುತ್ತೆ. ನಾಯಿ ನೋಡು ಅವಳಿಗೋಸ್ಕರ ಏನು ಗೊತ್ತಾ, ಬಸ್ ಬರೋ ಗಂಟ ನೀವು ಕಾಯ್ಬಿಡಿ, ನಾನು ಇವಾಗ ಆಫ್ ಮಾಡ್ತೀನಿ. ನೆಕ್ಸ್ಟು ಬಸ್ ಬಂದಾದಮೇಲೆ ಟೇಕ್ ತಗೊಳ್ಳೋಣ. ಇದು ಇಷ್ಟು ನಮ್ಮ ಹಳ್ಳಿ, ಓಕೆನಾ. ನಮ್ಮ ಹಳ್ಳಿನೇ ಅಂತಲೇ ಕರಿತೀನಿ, ಯಾಕಂದರೆ ನಾನು ಹುಟ್ಟಿರೋದು ಇಲ್ಲೆಲ್ಲ ಆದ್ರೂ ನಾನು ಬೆಳೆದಿರೋದು ಇಲ್ಲಿ ಅಂತ. ಈ ಆ್ಯಂಗಲ್ ಚೆನ್ನಾಗಿದೆಯಲ್ಲ. ಈ ಕಡೆ ಹೋಗೋರು ಗೊತ್ತಾಗುತ್ತೆ, ಈ ಕಡೆಯಿಂದ ಹೋಗೋದು ಗೊತ್ತಾಗುತ್ತೆ. ಓಕೆ ಬಾಯ್.